ಫಾರ್ಮೇಟ್ ತಂದಿದ್ದಾರೆ. ಈಗಾಗಲೇ ನಾನು ಎಂ ಡಿ ಅವ್ರ ಹತ್ರನೂ ಸಹ ಮಾತಾಡಿದ್ದೀನಿ. 27ನೇ ತಾರೀಕು ಬೋರ್ಡಿಗೂ ಸಹ ಸಬ್ಜೆಕ್ಟ್ ಅನ್ನ ತಗೊಂಡ್ಬಂದಿದ್ದಾರೆ. ಅದ್ರ ಜೊತೆಗೆ ಏನೇ ಇತ್ತು ಕ್ಷೀರ ಸಂಜೀವಿನಿ ಅಂತ ಯೋಜನೆ ಇದೆ. ಅದರಲ್ಲಿ ಸುಮಾರು ನಿಮ್ಮ ಸಂಘದಲ್ಲಿ ಒಂದು 40 ಜನ ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೊಂದು ತರಬೇತಿಯನ್ನು ಕೊಟ್ಕೊಂಡು ಅದರಲ್ಲಿ ಪ್ರಪ್ರಥಮವಾಗಿ 15 ಜನಕ್ಕೆ ನಾವು 6,44,000 ರೂಪಾಯಿಗೆ ಒಂದು ಹಸುಗೆ 44,000 ರೂಪಾಯಿ ನಂಗೆ 15 ಜನಕ್ಕೆ ಮೊದಲನೇ ಕಂತಿನಲ್ಲಿ ಕೊಡ್ತಕ್ಕಂಥ ಯೋಜನೆ ಇದೆ. ನಿಮ್ಮ ಸಂಘ ಒಂದು 2-3 ತಿಂಗಳು ಚೆನ್ನಾಗಿ ನಡೆದ್ರೆ ಅದು ಈ ವರ್ಷದಲ್ಲೇ ನಿಮಗೆ ಆ ಯೋಜನೆಗೆ ಈಗಾಗಲೇ ಸೇರಿಸಲಿಕ್ಕೆ ನಾವು ಮತ್ತು ಉಪವಿಭಾಗಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದೀವಿ. ನಿಮ್ಮ ಸಂಘಕ್ಕೆ ಮುಂದಿನ ಯೋಜನೆಯಲ್ಲಿ ಸೇರಿಸಲಿಕ್ಕೂ ಸಹ ಹೇಳಿದ್ವಿ. ಅದು ಮಹಿಳಾ ಸಂಘಕ್ಕೆ ಮಾತ್ರ ಕೊಡಲಿಕ್ಕೆ, ಅದು ಬಡ್ಡಿ ಇರೋದಿಲ್ಲ. ಅದಕ್ಕೆ ನೀವು ಬ್ಯಾಂಕ್ ಸಾಲ ಅಂತಿರಲ್ಲ, ಬ್ಯಾಂಕ್ ಸಾಲ ಬೇಡ, ಬಡ್ಡಿ ಇಲ್ದಲೇ ನಿಮ್ಗೆ 44,000 ರೂಪಾಯಿ ಒಂದು ಹಸುಗೆ 15 ಜನಕ್ಕೆ ಫಸ್ಟ್ ಕೊಡ್ತೀವಿ. ಅವ್ರು 15 ಜನ ಎಲ್ಲ ತಿಂಗಳ ಕಟ್ಕೊಂಡು ಮೇಲೆ ಅದು ಮತ್ತೆ 44,000 ಆಯ್ತಂದ್ರೆ 16 ಕೊಡ್ತಾರೆ, 17 ಕೊಡ್ತಾರೆ. 40 ಜನಕ್ಕೂ ಸುಮಾರು ಒಂದು 2 ವರ್ಷ 3 ವರ್ಷದೊಳಗೆ ಎಲ್ಲರಿಗೂ ಆ ಒಂದು ಬಡ್ಡಿ ರಹಿತವಾದಂಥ ಹಣ ಸಿಗುತ್ತೆ. ಅದನ್ನು ನಂತರ ನಮ್ಮ ಒಕ್ಕೂಟಕ್ಕೆ 2 ವರ್ಷ 3 ವರ್ಷ ಆದಮೇಲೆ ವಾಪಸ್ ಕಟ್ಟಬೇಕಾಗುತ್ತೆ. ಇದು ಒಂದು ಒಳ್ಳೆಯ ಯೋಜನೆ. ಅದನ್ನು ಖಂಡಿತವಾಗಿಯೂ ಬರ್ತಕ್ಕಂಥ 2026-27ನೇ ವರ್ಷದಲ್ಲಿ ನಿಮಗೆ ಕೊಡಿಸ್ತಕ್ಕಂಥ ಒಂದು ಭರವಸೆಯನ್ನು ಖಂಡಿತವಾಗಿ ನಾನು ಕೊಡಿಸ್ಕೊಡ್ತೀನಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ನೀವು ಏನಿವತ್ತು ಭಾಳ ಆಸಕ್ತಿಯಿಂದ ಇದ್ದೀರಾ, ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿದಾಗಿ ಆಸಕ್ತಿಯನ್ನು ವಹಿಸ್ರಿ. ಖಂಡಿತವಾಗೂ ಮನೆಗೆ 2-3 ಹಸುಗಳು ಕಟ್ಕೊಂಡ್ರೆ ಈ ಒಂದು ಭರಮಸಾಗರದಲ್ಲೇ ಸುಮಾರು ಬೆಳಿಗ್ಗೆ ಸಾಯಂಕಾಲ ಸೇರಿ ಒಂದು 1000 ಲೀಟರ್ವರೆಗೂ ಹಾಲು ಅಳಿಸ್ಬೋದು. ಯಾಕಂದರೆ ಭರಮಸಾಗರ ಮುಂಚೆಯಿಂದನೂ ಹಾಲಿಗೆ ಸ್ವಲ್ಪ ಸಮೃದ್ಧವಾಗಿ ಬರ್ತಕ್ಕಂಥ ಮುಂಚೆಲ್ಲ ಚಳಿಕೆರೆ ತಗೊಂಬಂದು ಹಾಲು ಹಾಕ್ತಾಯಿದ್ರು. ಈಗಲೂ ಕೆಲವರು ಹಾಕ್ಬೋದೇನೋ ಗೊತ್ತಿಲ್ಲ. ಆದರೆ ಇವತ್ತು